ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಷಿರ್ ಕ್ರಿಯೇಷನ್ಸು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಚಿಕನ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ನಾನಿದು 100 ಗ್ರಾಮ್ ಆಗುವಷ್ಟು ಚಿಕನನ್ನು ತೆಕ್ಕೊಂಡಿದ್ದೇನೆ. ಸೊ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಪೌಡ್ರ್ ಹಾಕಿ ಕಲಿಸಿ ಇಟ್ಟಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಥರ ಜಜ್ಕೊಂಡಿರುವಂಥದ್ದು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಈ ಥರ ಜಜ್ಕೊಂಡಿರುವಂಥದ್ದು. ಈ ಥರ ಜಜ್ಕೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಿಂದನೇ ಏನು ತರಬೇಕಂತಿಲ್ಲ, ಈ ಥರ ಜಜ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನಾನಿಲ್ಲಿ ಬಳಸ್ತಿದ್ದೇನೆ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಆಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಇಲ್ಲಿ ಒಂದು ಟೊಮೆಟೊ, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಸಿಕಮನ್ನು ಒಂದು ತಗೊಂಡಿದ್ದೇನೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು. ಸೊ ಹೇಗೆ ರೆಸಿಪಿ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ ಹೇಗೆ ಮಾಡೋದು ಅಂತ. ಅದಕ್ಕೂ ಮೊದಲು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಬಟನನ್ನು ಒತ್ತಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಫಸ್ಟು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಸೊ ಒಂದು ಬಾಣಲೆ ತಗೊಂಡು ಇದಕ್ಕೆ ಒಂದು 2 ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ಆಯಿಲನ್ನು ಹಾಕ್ಕೊಳ್ತಿದ್ದೇನೆ, ನೋಡ್ತಿರ್ಬೋದು. ಒಂದು 2 ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. ಯಾಕೆಂದರೆ ಚಿಕನ್ ಆಲ್ರೆಡಿ ಉಪ್ಪು ಮತ್ತು ಅರಿಶಿಣ ಹಾಕಿ ಇಟ್ಟಿರೋದ್ರಿಂದ ಅದು ನೀರು ಬಿಟ್ಕೊಂಡಿದೆ. ಸೊ ಹಾಗಾಗಿ ಇಷ್ಟು 2.5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡ್ರೆ ಆಯಿತು. ಸೊ ನಾನು ನಂತರ ಇಲ್ಲಿ ಒಂದು ಮೊಗ್ಗನ್ನು ತಗೊಂಡಿದ್ದೇನೆ. ಅದರಲ್ಲಿ ಒಂದು 2 ರಿಂದ 3 ಎಸಳು ಹಾಕ್ಕೊಳ್ಳುವ ಸಾಕು. ನೆಕ್ಸ್ಟ್ ಒಂದು ಪಲಾವ್ ಎಲೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಂತರದಲ್ಲಿ ಚಕ್ಕೆ ಇದ್ದರೆ ಚಕ್ಕೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಸಾಕು. ಸೊ ಇವುಗಳು ಸ್ವಲ್ಪ ಇದಾಗುವಾಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳುವ. ಇಲ್ಲಾಂದರೆ ಫಸ್ಟು ಹಸಿ ವಾಸನೆ ಹೋಗೋದಿಲ್ಲ. ಸೊ ಅದಕ್ಕಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಟ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಇದಕ್ಕೀಗ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿ, ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಹಾಗಿದ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರ್ತದೆ. ಈ ಥರ ಒಮ್ಮೆ ಚಿಕನ್ ತಂದಾಗ 1 kg ಏನಾದರೂ ತಂದಿದ್ರೆ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟು ಈ ಥರನೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಮೆಲ್ ಮಾತ್ರ ಸಖತ್ತು ಬರ್ತಿದೆ. ಈಗೇನೆ ಮಾಡಿ ಫ್ರೈ, ನಿಜವಾಗ್ಲೂ ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ತುಂಬ ಅಂದರೆ ತುಂಬ ಒಂಥರ ಈಗನೇ ತಗೊಂಡು ತಿನ್ನಬೇಕು ಅನ್ನೋಷ್ಟು ಸ್ಮೆಲ್ಲು ಸೂಪರ್ಬ್ ಆಗಿದೆ. ಸೊ ಈಗೇನೋ ಒಮ್ಮೆ ಟ್ರೈ ಮಾಡಿ ಎಲ್ಲರೂ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳುವ. ಟೊಮೆಟೊ ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ ಇಲ್ಲದವರು ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಏನು ಕ್ಯಾಪ್ಸಿಕಮ್ಮೇ ಹಾಕ್ಬೇಕನ್ನೋದೇನಿಲ್ಲ. ಸೊ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕಷ್ಟೇ ನಾನಿಲ್ಲಿ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ತಿದ್ದೀನಿ. ದೊಡ್ಡ ಮೆಣಸಿನ್ಕಾಯಿ ದೊಡ್ಡದು ಬರುತ್ತೆ, ಇದು ಖಾರದ್ದಲ್ಲ, ದೊಡ್ಡದು ಬರುತ್ತಲ್ಲ ಅದು ಖಾರದ ಮೆಣಸಿನ್ಕಾಯಿ ಅಲ್ಲ ಅದು. ಸೊ ಇದನ್ನು ಎರಡನ್ನು ಹಾಕ್ಕೊಂಡು ಮತ್ತೆ ವಾಪಸ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಲ್ಲನೂ. ಸೊ ಇದು ಹಾಫ್ ಫ್ರೈ ಆಗೋವರೆಗೂ ಬಿಟ್ಕೋಬೇಕು. ಹಾಫ್ ಫ್ರೈ ಆದಮೇಲೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಬೇಕು.
ಹಾಗಾದರೆ ಇದು ಮತ್ತೆ ಚಿಕನ್ ಒಟ್ಟಿಗೆ ವಾಪಸ್ ಬೇಯುವಾಗ ಚಿಕನ್ ಫ್ಲೇವರ್ ಇರುವಾಗ ಟೇಸ್ಟ್ ಚೆನ್ನಾಗಿರ್ತದೆ. ಸೊ ಇದು ಇವಾಗ ಆಲ್ಮೋಸ್ಟ್ ಈ ಥರ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವೇನು ಇದು ಮಾಡಿದ್ದೀವಿ ಆ ಚಿಕನನ್ನು ಡೈರೆಕ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ, ಇಷ್ಟು ಬೇಯ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡ್ಬೋದು. ಎರಡು ಮಿಕ್ಸ್ ಮಾಡಿಕೊಂಡೆ ಹಾಕ್ಕೊಳ್ಳುವ. ಕೊತ್ತಂಬರಿ ಮತ್ತು ಪುದೀನ ಎರಡನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ಲೋ ಇಡಲಿಲ್ಲ, ಲೋ ಫ್ಲೇಮಲ್ಲಿ, ಇಲ್ಲಾಂದರೆ ಒತ್ತುತ್ತೆ, ಅದು ತಳ ಹಿಡಿತದೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಇದು ಮಾಡ್ಕೋಬೇಕು. ಸೊ ಇವಾಗ ನೋಡ್ಬೋದು, ಸ್ಮೆಲ್ ಅಂತೂ ತುಂಬ ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಸೊ ಇವುಗಳಿಗೆ ಒಂದು ಸ್ವಲ್ಪ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗರಂ ಮಸಾಲೆ, ಒಂಚೂರು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲೆ, ಇಷ್ಟೇ ಸಾಕು. ಬೇರೆ ಎಕ್ಸ್ಟ್ರಾ ಏನು ಮಸಾಲೆ ಆ್ಯಡ್ ಮಾಡೋದು ಬೇಡ. ಸೊ ಮೊದಲಿಗೆ ನಾನಿಲ್ಲಿ ಕೊರಿಯಂಡರ್ ಪೌಡರ್ ಏನಿದೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಏನು ಬೇಡ, ಸಾಕು. ನಾನು ಅಂದಾಜಲ್ಲಿ ಹಾಕಿದ್ದೀನಿ, ಬಟ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನಿಯರ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು. ಮತ್ತು ಇದು ಚಿಕನ್ ಮಸಾಲೆ. ಸೊ ಇಷ್ಟನ್ನು ಹೊಡೆದಲ್ಲ. ಸೊ ಚಿಕನ್ ಮಸಾಲೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ. ನಂತರ ಒಂದು ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆಗಳನ್ನು ತೋರಿಸಿದ್ದು. ನೆಕ್ಸ್ಟ್ ಈಗ 1.5 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ಇದು ತುಂಬ ಖಾರ ಇದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು. ನಾನು ಇಲ್ಲಿ ಖಾರ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಮಕ್ಕಳಿರೋದ್ರಿಂದ ಮನೆಯಲ್ಲಿ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಸೊ ಇವಾಗ ಪೌಡ್ರೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಬಿಡುವ, ಇಲ್ಲಾಂದರೆ ಚಿಕನ್ ಬೇಯಲ್ಲ ಅಂತ ಅಷ್ಟೇ. ಸೊ ಇಷ್ಟು ನೀರು ಸಾಕು. ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಬರೋಂಥದ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ರೆಸಿಪಿ. ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡಿ. ಸ್ವಲ್ಪ ಬೇಯಿಸಿ ನಂತರ ಇದನ್ನು ಆಫ್ ಮಾಡಿದರೆ ಆಯಿತು ಗ್ಯಾಸ್. ಆಲ್ರೆಡಿ ಉಪ್ಪನ್ನು ಆ್ಯಡ್ ಮಾಡಿದ್ವಿ. ಸೊ ಹಾಗಾಗಿ ಈಗ ಬೇಕಾದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಯಾಕೆ ಹೇಳಿದ್ರೆ ಆಲ್ರೆಡಿ ಅದು ಖಾರ, ಅರಿಶಿಣ ಮತ್ತು ಉಪ್ಪನ್ನು ಚಿಕನಲ್ಲಿ ಆಲ್ರೆಡಿ ಕಲಿಸಿಟ್ಟಿದ್ವಲ್ಲ. ಸೊ ಹಾಗಾಗಿ ಈಗ ಮಸಾಲೆಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ ಬಂದಿದೆ ನೋಡುವ. ಸೊ ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ನೀರು ಹೋದರೆ ಚೆನ್ನಾಗಿರ್ತದೆ. ಬಂದಿದೆ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ನೀರು ಹೋದರೆ ಸಾಕು. ನೋಡುವ ಈಗ.
ರೆಸಿಪಿ ರೆಡಿಯಾಗಿದೆ, ನೋಡ್ಬೋದು ಚೆನ್ನಾಗಿ ಬಂದಿದೆ ರೆಸಿಪಿ. ಚಿಕನ್ನು ಸಿಂಪಲಾಗಿ ಮಾಡುವಂತಹ ಒಂದು ರೆಸಿಪಿಯಾಗಿರುವಂಥದ್ದು. ಸಿಂಪಲಾಗಿ ಮನೆಯಲ್ಲೇ ಒಂದು ಚಿಕನ್ ರೆಸಿಪಿಯನ್ನು ಹೀಗೆ ಮಾಡಿ ತಿಂದರೆ ಸಖತ್ತಾಗಿರ್ತದೆ. ಟೇಸ್ಟ್ ವೈಸ್ ಮತ್ತು ಸೂಪರ್ಬ್ ಆಗಿದೆ. ಸೊ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಹೇಗೆ ಆಯಿತು ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇದೇ ಥರ ನನ್ನ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.